ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸಾಂಬಾರ್ ಜೊತೆಗೇ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಾವು ನೋಡೋಣ. ಇಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳು ಇಟ್ಟಿದ್ದೀನಿ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ಗಳನ್ನು ಹೇಳ್ತೀನಿ. ಮೊದಲಿಗೆ ನಾವು ಇಲ್ಲಿ 3 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. 3 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡ್ಡಿ ಮೆಣಸು ತಗೊಂಡಿನಿ, ಒಂದು 15. ಹಾಗೆ ಒಂದು ಬೆರಳಷ್ಟು ಉದ್ದ ಶುಂಠಿ ತಗೊಂಡಿನಿ. ಲವಂಗ ಒಂದು 10. ಹಾಗೆ ಚಕ್ಕೆ ಒಂದು 2 ದೊಡ್ಡ ಚಕ್ಕೆನೂ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಸೋಂಪು ತಗೊಂಡಿದ್ದೀನಿ. ಹಾಗೆ ಇವಿಷ್ಟು ಇದಕ್ಕೆ ಬೇಕಾಗಿದ್ದು. ಅದ್ರ ಜೊತೆಗೇ 1 ಕಪ್ ಅರ್ಧ ಹೋಳಿಗೆ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಧನಿಯಾ ಕಾಳು ತಗೊಂಡಿದ್ದೀನಿ, ಒಂದು 5 ಸ್ಪೂನು. ಅದ್ರ ಜೊತೆಗೇ ನಾವು ಜೀರಿಗೆ ಒಂದು ಅರ್ಧ ಸ್ಪೂನು. ಹಾಗೆ ಅಡುಗೆ ಅರಿಶಿನ 1 ಟೀ ಸ್ಪೂನಷ್ಟು. ಹಾಗೆಯೇ ಮೆಂತ್ಯ ಒಂದು 1/4 ಸ್ಪೂನು. ಇದಿಷ್ಟು ಮೊದಲಿಗೆ ಬೇಕಾಗೋದು. ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸು ಅಂದರೆ ಕರಿಮೆಣಸು, ಪೆಪ್ಪರ್ ಇದೆಲ್ಲ, ಅದು 1 ಸ್ಪೂನಷ್ಟು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳು. ಅದ್ರ ಜೊತೆಗೇ ಮತ್ತು ಈರುಳ್ಳಿ ಒಂದು 5 ಈರುಳ್ಳಿ ತಗೊಂಡು ಉದ್ದುದ್ದ ಹೆಚ್ಚಿ ಇಟ್ಕೊಂಡಿದ್ದೀನಿ, ಇದು ಮಸಾಲೆಗೆ. ಹಾಗೆ ಟೊಮೆಟೊ ಒಂದು ದೊಡ್ಡ 3 ಟೊಮೆಟೊ. ಇದಿಷ್ಟು ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಹಾಗೆ ನಾನಿಲ್ಲಿ ಚಿಕನ್ ಹುರಿಲಿಕ್ಕೆ ಒಂದು 2 ದೊಡ್ಡ ಈರುಳ್ಳಿನೂ ಉದ್ದುದ್ದವಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ನಾವು ಅದ್ರ ಜೊತೆಗೆ ಚಿಕನ್ ಸುಕ್ಕಕ್ಕೆ ಅರ್ಧ ಹೋಳಿಗೆ ತೆಂಗಿನಕಾಯಿ ತುರಿಯನ್ನು ಎಕ್ಸ್ಟ್ರಾ ಅದನ್ನು ತುರಿದು ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ. ಯಾಕಂದರೆ ಹೋಳಿಗೆ ಬಂದರೆ ಚೆನ್ನಾಗಿರೋದಿಲ್ಲ ಅದು. ಅದಕ್ಕೆ ಚಿಕ್ಕದಾಗಿ ತುರ್ಕೊಳ್ಬೇಕು. ಅದು ಇಲ್ಲ ಅಂದರೆ ದೊಡ್ಡ ದೊಡ್ಡ ಪೀಸ್ ಆದರೆ ಮಿಕ್ಸಿಲಿ ಗಜಿಬಿಜಿ ಮಾಡಿ. ಈಗ ನಾನು ಪ್ಯಾನ್ ಇಡ್ತೀನಿ. ಈಗ ಅದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಇದು ಚಳಿ ಆಗಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ ಕೊಬ್ಬರಿ ಎಣ್ಣೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಮೊದಲಿಗೆ ನಾವು ಈ ಕೊಬ್ಬರಿ ಎಣ್ಣೆ ಕಾಯ್ತಾ ಇದೆ. ಈಗ ಇದಕ್ಕೆ ನಾವು ಈರುಳ್ಳಿ ನಾವು ಹೆಚ್ಚಿ ಇಟ್ಟಿದ್ದೀವಲ್ವ, ಈರುಳ್ಳಿನೂ ಅದಕ್ಕೆ ಹಾಕಿ ಫ್ರೈ ಮಾಡಬೇಕು. ಆ ಈರುಳ್ಳಿ ಫುಲ್ ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಹಾಗೆ ಈಗ ಅದಕ್ಕೆ ನಾವು ಈರುಳ್ಳಿ ಜೊತೆಗೇನೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೋಬೇಕು. ಮೊದಲಿಗೆ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆಗಳನ್ನು, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಅದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಅದ್ರ ಜೊತೆಗೇ ನಾವು ಸ್ವಲ್ಪ ಸೋಂಪು ಇಟ್ಕೊಂಡಿದ್ದೀವಲ್ವ, ಅದನ್ನು ಇದಕ್ಕೆ ಹಾಕಬೇಕು. ಅದ್ರ ಜೊತೆಗೆ ಲವಂಗನೂ ಹಾಕಬೇಕು. ಹಾಗೆ ಚಕ್ಕೆನೂ ಕೂಡ ಹಾಕ್ಕೋಬೇಕು. ಚಕ್ಕೆ ಇದಲ್ವ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ರೈ ಈಗ ನೋಡಿ, ನಾನು ಚಕ್ಕೆ ಎಲ್ಲವನ್ನು ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಆ ಫ್ಲೇವರ್ ಬರಬೇಕು ಮಸಾಲೆಗಳದ್ದು. ಹಾಗೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇದೆ ಅಲ್ವಾ, ಒಂಥರ ಮಿಕ್ಸ್ ಆಗಿ ಬರ್ತದೆ ನೋಡಿ, ಆವಾಗ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಮೊದಲೇ ಹೆಚ್ಚಿಟ್ಟಿದ್ದೀವಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊತೀನಿ ನಾನೀಗ. ಇದನ್ನು ಇದ್ರ ಜೊತೆಗೇ ನಾವು ಹಾಕಿಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಲಿ, ಯಾಕಂದರೆ ಗೊತ್ತಾಗುತ್ತೆ ಅದು ಸ್ವಲ್ಪ ಫ್ಲೇವರ್ ಬರುತ್ತೆ ಅಲ್ವಾ. ಸ್ವಲ್ಪ ಬ್ರೌನ್ ಕಲರ್ ಈರುಳ್ಳಿ ಬೆಂದಾಗೆ ಅನ್ನಿಸ್ಬೇಕು, ಗೊತ್ತಾಗುತ್ತೆ ಈರುಳ್ಳಿ ಎಣ್ಣೆಲೆ ಬೆಂದಾಗ. ನೋಡಿ, ಈ ಥರ ಆಗಬೇಕು ಅದು ಈರುಳ್ಳಿ. ಈಗ ಅದು ಆಲ್ಮೋಸ್ಟ್ ಇದಾಗಿದೆ, ಫ್ರೈ ಆಗಿದೆ ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಪಾತ್ರೆಗೆ ಹಾಕ್ತೀನಿ. ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ.
ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತೀನಿ, ಯಾಕಂದರೆ ಮಿಕ್ಸಿಗೆ ಹಾಕಬೇಕಂದ್ರೆ ಅದು ಸ್ವಲ್ಪ ತಣ್ಣಗೆ ಆಗಬೇಕಲ್ವಾ, ಅದಕ್ಕಾಗಿ. ಈಗ ಉಳಿದಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಹುರಿಯೋಣ. ಮೊದಲಿಗೆ ಧನಿಯಾ ಕಾಳು, ಹಾಗೆ ಅದಕ್ಕೆ ನಾನು ಈಗ ಧನಿಯಾ ಕಾಳು ಹುರಿತಿರ್ಬೇಕಾದ್ರೆ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಂತೆ ಹಾಗೆ ಮೆಣಸಿನ ಕಾಳನ್ನು ಹಾಕ್ಕೊತೀನಿ. ಜೀರಿಗೆ ಹಾಕ್ತೀನಿ ಈಗ. ಫ್ಲೇಮು ಚಿಕ್ಕದಾಗಿ ಇಟ್ಕೊಳ್ಳಿ, ಯಾಕಂದರೆ ಮತ್ತೆ ಹೊತ್ತೋಗ್ಬಿಡುತ್ತೆ ಇಲ್ಲ ಅಂದರೆ. ಅದಕ್ಕೆ ಈಗ ಎಲ್ಲ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ರ ಕಲರ್ ಸ್ವಲ್ಪ ಬ್ರೌನ್ ಥರ ಆಗಬೇಕು, ಯಾಕಂದರೆ ಆ ಫ್ಲೇವರು ಬರಬೇಕು, ಗೊತ್ತಾಗುತ್ತೆ ಉರಿಬೇಕಾದ್ರೆ ಫ್ಲೇವರ್ ಬರ್ತಿಲ್ಲ ಇದಕ್ಕೆ ಫ್ರೈ ಎಕ್ಸ್ಟ್ರಾ ಆಯಿಲ್ ಹಾಕಿಲ್ಲ, ಅದು ಈರುಳ್ಳಿ ಬರುತ್ತಲ್ಲ ಆವಾಗ ಸ್ವಲ್ಪ ಆಯಿಲ್ ಇತ್ತು ಅಷ್ಟೇ ತಗೊಂಡಿದ್ದಕ್ಕೆ. ಮತ್ತು ಬೇರೆ ಎಲ್ಲ ಎಷ್ಟು ಚೆನ್ನಾಗಿ ಹಾಕೊಳ್ಳೋಣ, ಎಷ್ಟು ಚೆನ್ನಾಗಿ ಸಾಂಬಾರು ಟೊಮೆಟೊವನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ, ಅವಾಗ ಕಡಿಮೆ ಬರುತ್ತೆ. ಇದು ಆಯಿಲ್ ಸೇರಿಸ್ಕೊಳ್ಳೋಣ ಚೆನ್ನಾಗಿ. ಇದು ನೋಡಿ ಎಷ್ಟು ಫ್ರೈ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ನೋಡಿ ಆಲ್ಮೋಸ್ಟು ಇದಾಗಿದೆ. ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಇನ್ನು ಹಾಕ್ಕೊತೀನಿ. ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಮೆಣಸು ಹಾಕ್ಕೊಳ್ಳೋಣ. ಫಸ್ಟ್ ಮೆಣಸು ಹುರ್ಕೊಳ್ಳೋಣ. ಈಗ ಮೊದಲಿಗೆ ಬಿಸಿ ಮಾಡಿ ಏನು ಮಾಡಿಟ್ಟಿದ್ನಲ್ಲ ಅದಕ್ಕೆ 1 ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊತೀನಿ. ಈಗ ನಾನು ಕಡ್ಡಿ ಮೆಣಸಿದೆಲ್ಲ ಅದನ್ನು ಹಾಕ್ತೀನಿ. ಹಾಗೆ ನಾನು ಈಗ ಬಿಸಿ ಖಾರ ಜೊತೆಗೇ 1/4 ಸ್ಪೂನಷ್ಟು ಜೀರಿಗೆ ಮೆಣಸನ್ನು ಹಾಕಿದ್ದೀನಿ. ಜೀರಿಗೆ ಮೆಣಸು ಏನು ಅಂದರೆ ಅಂತ ಹಿಂದೆನೇ ನಾನು ಬಂಗಡೆ ಮೀನು ಸಾರು ಮಾಡೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಅದು ಯಾವ ಥರ ಇರುತ್ತೆ ಅಂತ. ಇನ್ನೊಂದು ಸರಿ ಈಗ ತೋರಿಸ್ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಮೆಣಸು ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸು ಅದರಲ್ಲಿ ಏನಾದ್ರು ಸ್ಮೆಲ್ ಅದೆಲ್ಲ ಮೆಣಸಿನ ಸ್ಮೆಲ್ ಅದು ಬರಬೇಕು. ಜೀರಿಗೆ ಮೆಣಸು, ಕೆಲವರು ಗಾಂಧಾರಿ ಮೆಣಸು ಅಂತಾರೆ, ಅದನ್ನು ಹಾಕ್ಕೊಳ್ತೀವಿ. ಖಾರ ಕಡಿಮೆ ತಿನ್ನೋರು ಈ ಮೆಣಸನ್ನು ಕಡಿಮೆ ಹಾಕ್ಕೊಂಡು. ಮತ್ತು ಈಗ ಮನೆಯಲ್ಲಿ ಕೆಲವರು ಮಸಾಲೆ ಪೌಡರ್ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೇನಾದ್ರು ಇದ್ದರೆ ನೀವು ಬರೀ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಿದೆಲ್ಲ ಇದಿಷ್ಟನ್ನು, ಚಕ್ಕೆ, ಲವಂಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಸಾಯಿತು. ನೀವು ಮಸಾಲೆ ಪುಡಿಯನ್ನು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಹಾಕ್ಕೊಳ್ಳಿ, ಖಾರದ ಮೇಲೆ ಡಿಪೆಂಡು. ಈಗ ಮತ್ತೆ ಆಯಿಲ್ ಹಾಕಿದ್ದೀನಿ. ಈಗ ನಾನು ಟೊಮೆಟೊ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಅಂದರೆ ತುಂಬ ಬೇಯಬೇಕಂತಿಲ್ಲ, ಮೇಲ್ಗಡೆ ಸಿಪ್ಪೆ ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಆ ಥರ ಅದು ಹಸಿ ವಾಸನೆ ಅಷ್ಟು ಸಾಕು ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲ ಅಂದರೆ ಅದು ಸಾಂಬಾರು ಮಾಡಿದಾಗ ಒಂಥರ ಹಸಿ ವಾಸನೆ ಇರುತ್ತೆ ಟೊಮೆಟೊದು, ಚೆನ್ನಾಗಾಗಲ್ಲ. ನೀವು ಟೊಮೆಟೊ ಅಂದರೆ ಮೇಲ್ಗಡೆ ಲೇಯರ್ ಸ್ವಲ್ಪ ಸ್ಮೂತ್ ಆಗಬೇಕು, ಅಷ್ಟೋ ತನಕ ಫ್ರೈ ಮಾಡಿ. ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ಆಲ್ರೆಡಿ ನೋಡಿ ಸಿಪ್ಪೆ ಎಲ್ಲ ಹೇಳ್ತಾ ಇದೆ ಅಲ್ವಾ ಇದರದ್ದು. ನೋಡಿ ನಾನು ಒಂದು ತೆಗೆದು ತೋರಿಸ್ತೀನಿ ಬೇಕಾದರೆ.
ಥರ ಸಿಪ್ಪೆ ಹೋದರೆ ಸಾಕು. ನೋಡಿ ಮೇಲ್ಗಡೆ ಸಿಪ್ಪೆ ಕಿತ್ಕೊಂಡು ಬರ್ತಾಯಿದೆ ಅಲ್ವಾ, ಈ ಥರ ಆದರೆ ಸಾಕು. ಯಾಕಂದರೆ ಇದು ಹಸಿ ವಾಸನೆ ಬರಬಾರ್ದು ಸಾರಲ್ಲಿ ಹಾಕಿದಾಗ ಅಂತ ಅಷ್ಟೇ. ಗ್ಯಾಸ್ ಆಫ್ ಮಾಡಿದ್ದೀನಿ, ಇಷ್ಟ ಆದರೆ ಸಾಕು. ಈ ಮೇಲ್ಗಡೆ ಎಲ್ಲ ಈ ಥರ ಆಗಬೇಕು. ಈ ಥರ ಆಗಿದ್ರೇ ಅದು ಸ್ವಲ್ಪ ಇದಾಗಿದೆ ಅಂತ. ಇಷ್ಟು ಬೆಂದರೆ ಸಾಕು. ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಯಾಕಂದರೆ ತುಂಬ ಬಿಸಿ ಇರಬೇಕಾದ್ರೆ ಮಿಕ್ಸಿಗೆ ಹಾಕೋಣ. ಇದನ್ನು ಕೂಡ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಚಿಕನ್ ಬೇಯಲಿಕ್ಕೆ ಇಡೋಣ. ಈಗ ಆಲ್ಮೋಸ್ಟ್ ನಾವು ಚಿಕನ್ ಸುಕ್ಕಕ್ಕೆ ಅಂತ ಕಾಯಿ ತಗೊಂಡಿದ್ದೀವಲ್ಲ, ಅದನ್ನು ಕೂಡ ನಾವು ಬ್ರೌನ್ ಕಲರ್ ಬರೋಕ್ಕೆ ಹಾಕಿದರೆ ಕೆಲವಾಗಿ ಖಾರ ಹಾಕಬೇಕು. ಅದರಲ್ಲಿರುವಂತಹ ನೀರಿನ ಅಂಶಗಳೆಲ್ಲ ಹೋಗಬೇಕು, ಆ ಥರವಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ತೀನಿ, ಯಾಕಂದರೆ ಅದು ಫ್ರೈ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಅಡಿಗಡೆ ತಳ ಹಿಡಿಯಲ್ಲ ಜಾಸ್ತಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಯಾಕೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಅದು ಬಿಸಿ ಇದ್ದರೆ ನೀವು ಬಿಸಿನೇ ಫ್ರೈ ಮಾಡಿ ಬಿಸಿನೇ ಹಾಕ್ಬಿಟ್ರೆ ಕೆಲವೊಮ್ಮೆ ಸಾರು ಹಾಳಾಗೋದು, ಪಲ್ಯ ಇದೆಯಲ್ಲ ಸುಕ್ಕ, ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೇ ಚೆನ್ನಾಗಿ ಫ್ರೈ ಮಾಡಿ ಅದು ರೋಸ್ಟ್ ಆದಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅದು ಆವಾಗ ನೀವು ಸುಕ್ಕ ಮಾಡೋ ಟೈಮಿಗೆ ಆಲ್ಮೋಸ್ಟ್ ಅದು ತಣ್ಣಗಾಗಿರುತ್ತೆ, ಆವಾಗ ಹಾಕಿದರೆ ಹಾಗೇನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫ್ರಿಡ್ಜ್ ಇದ್ದರೆ ಪರವಾಗಿಲ್ಲ, ಹಾಳಾಗ್ಬಿಡುತ್ತೆ. ಅಂದರೆ ನಿಮಗೆ ಫ್ರೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಕೊಬ್ಬರಿ ಇದರಲ್ಲಿ ಸುಟ್ಟಾಗ ಸ್ಮೆಲ್ ಇರುತ್ತೆ ಅಲ್ವಾ, ಆ ಥರ ಫ್ಲೇವರ್ ಬರಬೇಕು. ಕೊಬ್ಬರಿನೂ ಹಾಕೋಬೋದು, ಹಾಗೇನಿಲ್ಲ ಅಂತಿಲ್ಲ. ಯಾಕಂದರೆ ಕೆಲವೊಂದು ಕೊಬ್ಬರಿಗಳು ಜಿಡ್ಡಿನ ಸ್ಮೆಲ್ ಇರುತ್ತೆ, ಕೆಲವೊಂದು ಕೊಬ್ಬರಿಗಳು ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕೊಬ್ಬರಿನೂ ಕೂಡ ತುರಿದು ಹಾಕೋಬೋದು. ಅದನ್ನು ಇಷ್ಟೊಂದು ಫ್ರೈ ಮಾಡಬೇಕಂತಿಲ್ಲ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇದೀಗ ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗಿದೆ ಅಲ್ವಾ. ಇದನ್ನು ನಾವು ಪ್ಲೇಟಲ್ಲಿ ಮೇಲೆ ಹರಡಿ ಇಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ, ಆವಾಗ ಅದು ಉದುರಾಗಿರುತ್ತೆ ಅಲ್ವಾ. ಹಂಗಿದ್ರೆ ಚೆನ್ನಾಗಿರುತ್ತೆ, ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಕೊಬ್ಬರಿ ಎಣ್ಣೆ ಹಾಕಿ ಹುರಿದಿದ್ರಿಂದ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಈಗ ನಾನು ಇದನ್ನು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಟಿರ್ತೀನಿ ಸೈಡಲ್ಲಿ. ನೋಡಿದ್ರಲ್ಲ, ಹೀಗೆ ಇದೇ ಥರ ಬ್ರೌನ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ರೆಡಿ, ಎಲ್ಲ ಖಾರ ಎಲ್ಲ ತಣ್ಣಗಾಗಿದೆ, ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಇಟ್ಕೊಂಡಿರೋವಂಥ ಕಾಯಿ ತುರಿನೂ ಹಾಕ್ತೀನಿ. ಹಾಗೆ ಅಡುಗೆ ಅರಿಶಿನ ಆಲ್ರೆಡಿ ನಾನೀಗ 1 ಸ್ಪೂನಷ್ಟು ಹಾಕಿದ್ದೀನಿ, ಅಂದರೆ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈಗ ನಾವು ಖಾರ ರುಬ್ಕೊಳ್ಳೋಕ್ಕಿಂತ ಮೊದಲೇ ನಾವು ಚಿಕನ್ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಇದು 1 kg ಚಿಕನಿಗೆ ನಾನು ಖಾರ ರೆಡಿ ಮಾಡಿರೋದು. ಈಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಒಂದು 5-6 ಸ್ಪೂನ್ ಹತ್ರ ಹಾಕಿ ಕೊಬ್ಬರಿ ಎಣ್ಣೆ, ಯಾಕಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಆಯಿಲಿನ ಅಂಶ ಅಂದರೆ ಜಿಡ್ಡಿನ ಅಂಶ ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಿ. ರಿಫೈಂಡ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆಗೂ ತುಂಬ ವ್ಯತ್ಯಾಸ ಇದೆ. ರಿಫೈಂಡ್ ಆಯಿಲ್ ಆದರೆ ನೀವು ತುಂಬ ಹೊತ್ತು ತನಕ ಜಿಡ್ಡು ಇರುತ್ತಲ್ಲ ಎಣ್ಣೆಗೆ, ಏನಾದ್ರು ಮುಟ್ಟಿದರೆ ಅದು ಹಾಗೆ ಇರುತ್ತೆ. ಆದರೆ ಕೊಬ್ಬರಿ ಎಣ್ಣೆ ಆಗಲ್ಲ, ಅಂತ ರಫ್ ಅದು ಸ್ವಲ್ಪ. ಈಗ ನೋಡಿ, ನಾನು ಎಣ್ಣೆ ಬರೋಕ್ಕೆ ಈರುಳ್ಳಿ ಹಾಕಿ ಮೊದಲಿಗೆ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಬಂದಿದೆ. ಈಗ ನಾವು ತೆಗೆದಿಟ್ಕೊಂಡಿರೋಂಥ ಚಿಕನ್ ಇದೆ ಅಲ್ವಾ, ಕ್ಲೀನ್ ಆಲ್ರೆಡಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಇದಕ್ಕೆ ಹಾಕೋಣ. ಈಗ ಚಿಕನ್ ಹಾಕಾಗಿದೆ. ನಾವು ಇದಕ್ಕೆ ಸ್ವಲ್ಪ ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಅಡುಗೆ ಅರಿಶಿನ ಮೇಲಕ್ಕೆ ಹಾಕೊಳ್ಳೋಣ.
ಸಾಲ್ಟ್ ಹಾಕ್ತೀನಿ, 1 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಈಗ ಅಡುಗೆ ಅರಿಶಿನ ಹಾಕ್ಕೊಂಡೆ. ಹಾಗೆಯೇ ನಾವು ಇದಕ್ಕೆ 1 ಸ್ಪೂನಷ್ಟು ಸಾಲ್ಟನ್ನು ಇವಾಗಲೇ ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಸಾಲ್ಟ್ ಹಾಕಬೇಕಾದ್ರೆ ಅಷ್ಟೇ ಸೈಡಿಂದ ಹಾಕಿ ಮಧ್ಯದಲ್ಲಿ ಪದೇ ಪದೇ ಹಾಕ್ತಾಯಿದ್ರೆ ಆ ಪೀಸೆಲ್ಲ ಇದೆಲ್ಲ ಪುಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೇ ಬೆಂದಿರುತ್ತೆ ಆ ಟೈಮಲ್ಲಿ. ಅರಿಶಿನ ಹಾಕಿಲ್ಲ ಅಂದರೆ ಪೀಸಲ್ಲಿ ಕಾಣಿಸ್ತದೆ ಅಲ್ವಾ, ಇದನ್ನು ಹೀಗೆ ಸ್ವಲ್ಪ ಹೊತ್ತು ನಾವು ಲಿಡ್ ಏನಾದರೂ ಮುಚ್ಚಿ ಪ್ಲೇಟನ್ನು ಮುಚ್ಚಿ ಬೆಲ್ಲಕ್ಕೆ ಬಿಡೋಣ. ಈಗಲೇ ನೀರು ಹಾಕೋದು ಬೇಡ, ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರು ಬಿಡಬೇಕು, ಅದು ಆಯಿಲ್ ಜೊತೆ ಬೆಂದು. ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡ್ರಾಯ್ತು. ಇದು ಸ್ವಲ್ಪ ಬೇಯಲಿ, ಅಷ್ಟರಲ್ಲಿ ನಾವು ಮಿಕ್ಸಿ ಹಾಕ್ಕೊಂಡು ಬರೋಣ. ನೋಡಿ, ಈಗ ಇದು ಚಿಕನ್ನಿನಲ್ಲಿರೋಂಥ ನೀರಿನ ಅಂಶವನ್ನೆಲ್ಲ ಬಿಟ್ಟಿದೆ. ಈಗ ನಾವು ಒಂದ್ಸರಿ ಚೆನ್ನಾಗಿ ಮಗ್ಚ್ಕೊಂಡು ಈಗ ನಾವು ಇದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಬಿಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಬೇಕು, ಯಾಕಂದರೆ ಆ ಮೂಳೆಗ ಒಳಗಡೆ ಎಲ್ಲ ನೀರು ಹೋದ್ರೇ ಅದು ಚೆನ್ನಾಗಿ ಬೇಯ್ತದೆ. ಚೆನ್ನಾಗಿ ಆಗುತ್ತೆ. ಡ್ರೈ ನೋಡಿ, ನಾನೊಂದು ಸ್ವಲ್ಪ ನೀರು ಹಾಕ್ತೀನಿ, ತುಂಬ ನೀರು ಹಾಕ್ಬಿಡಿ ಹಾಗಂತ. ಸಾಕು ಇಷ್ಟೇ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಪುನಃ ನಾವು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಎಲ್ಲ ಕಡೆನೂ ಇದು ಅಗಲ ಪಾತ್ರೆ ಅಲ್ವಾ, ಮಧ್ಯ ಚಿಕ್ಕ ಪಾತ್ರೆ ಆದರೆ ತೊಂದರೆ ಇಲ್ಲ. ಆದರೆ ಇದು ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ. ಈಗ ಮಿಕ್ಸಿ ಹಾಕ್ತೀನಿ. ಈಗ ಖಾರ ರುಬ್ಕೊಂಡು ಬಂದಿದ್ದೀನಿ, ನುಣ್ಣಗೆ ರುಬ್ಬಬೇಕು, ಸಾಕು. ಈಗ ನಾನೇನು ಮಾಡ್ತೀನಿ ಅಂದರೆ ಈ ರುಬ್ಬಿದ ಖಾರದಲ್ಲಿ ಒಂದು 4 ಸ್ಪೂನು ಖಾರನ ಎತ್ತಿಟ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂದರೆ ನಾವು ಈಗ ಸುಕ್ಕಕ್ಕೆ ಹಾಕಲಿಕ್ಕೆ ಬೇಕಲ್ವ ಖಾರ ಸ್ವಲ್ಪ, ಅದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಆಪ್ಷನಲ್ ಬೇಕಂತಲೇ ಇಲ್ವಾ, ನೀವು ಅದನ್ನು ನಾವು ಸಾಂಬಾರಿಂದ ತೆಗಿತೀವಲ್ವ ಆವಾಗ ಅದರಲ್ಲೇ ಬೇಕಾದ್ರೆ ಜಾಸ್ತಿ ಇಟ್ಕೊಂಡ್ರೂ ನಡೀತದೆ. ನಾನು ಆದರೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಯಾಕಂದರೆ ಅದು ಪೀಸಸ್ ಎಲ್ಲ ಬೆಳ್ಳಗೆ ಕಾಣಿಸಿದ್ರೆ ಚೆನ್ನಾಗಾಗೋದಿಲ್ಲ ಅಲ್ವಾ. ಅದಕ್ಕೆ ಈಗ ಖಾರ ಇದಕ್ಕೆ ಹಾಕ್ತೀನಿ. ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಈಗ ನಮಗೆ ಎಷ್ಟು ತೆಳು ಬೇಕು ಅಂತ ನೋಡಿ ನೀರು ಹಾಕ್ಕೊಳ್ಳೋಣ. ಈಗ ಜಾರಲ್ಲಿ ಖಾರ ಎಲ್ಲ ಇದೆ ಅಲ್ವಾ, ಅದಕ್ಕೆ ನೋಡಿ ನೀರನ್ನು ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು ನಾವು. ನೋಡಿ, ಇದು ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ, ಮತ್ತೆಲ್ಲರೂ ಮಿಸ್ ಆಗಿ ಬರೀಗೆ ಹಾಕ್ಕೊಬಿಡ್ಬೇಡಿ. ಮಾಡ್ಕೋಬೇಕು. ಈಗ ಸಾಂಬಾರನ್ನು ಸ್ವಲ್ಪ ನೀರು ಹಾಕ್ತೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು.
ಏಕೆಂದರೆ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ರಿಂದ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ದಪ್ಪನೇ ಆಗ್ತಾ ಹೋಗುತ್ತೆ ಸಾಂಬಾರು. ಅದಕ್ಕೆ ನಾವು ಮೊದಲಿಗೆ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಂಡ್ರೆ ಸಮಸ್ಯೆ ಇರೋದಿಲ್ಲ. ಈಗ ಇದಕ್ಕೆ ಮತ್ತೆ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಈಗ ನಾನು ಮತ್ತೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಮೊದಲಿಗೆ ಒಂದು ಸ್ಪೂನ್ ಹಾಕಿದ್ವಲ್ವ, ಅದಕ್ಕೆ ಈಗ ಇನ್ನೊಂದು ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ, ಬೇಕಾದರೆ ನೋಡಿ ಮತ್ತೆ ರುಚಿಗೆ ಹಾಕ್ಕೋಬೋದು. ಯಾಕಂದರೆ ನಾವು ಸುಕ್ಕಕ್ಕೂ ಒಂದು ಲಾಸ್ಟಲ್ಲಿ ಒಂದು ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಇದರಲ್ಲೇ ತುಂಬ ಉಪ್ಪು ಹಾಕಿಬಿಟ್ರೆ ಮತ್ತು ನಾವು ಸುಕ್ಕದಲ್ಲಿ ಉಪ್ಪು ಹಾಕಲಿಕ್ಕೆ ಆಗೋದಿಲ್ಲ. ಈಗ ನೋಡಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾರು ಆಲ್ಮೋಸ್ಟ್ ಕುದೀತಾ ಇದೆ ತುಂಬಾ. ಅದು ಚೆನ್ನಾಗಿ ಕುದ್ದ ಆಯಿಲೆಲ್ಲ ಮೇಲ್ಗಡೆ ಅದು ಬಿಡಬೇಕು, ಆವಾಗ ಅದು ಆಗಿದೆ ಅಂತಲೇ ಆಗುತ್ತೆ. ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ಅಲ್ವಾ, ಆ ಥರ ಎಣ್ಣೆ ಹಾಕಿರೋ ಎಣ್ಣೆ ನಾವು ಸೈಡಲ್ಲಿ ಬಿಟ್ಟಿದ್ರೇ ಅದು ಆಗಿದೆ ಅಂತ ಆಲ್ಮೋಸ್ಟ್. ಅದು ನೋಡಿ ಸೈಡಲ್ಲಿ ಫುಲ್ ಬಿಟ್ಟಿದೆ ನೋಡಿ. ಚೆನ್ನಾಗಿ ಕುದಿಸಿ ಮತ್ತು ಹಸಿ ವಾಸನೆ ಎಲ್ಲ ಹೋಗಬೇಕು ಅದು, ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಆಗೋದಿಲ್ಲ. ಇದೀಗ ನಾನು ಆ ಕಡೆ ಗ್ಯಾಸ್ ಇದೆ ಅಲ್ವಾ, ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದು ಬಟ್ಟೆ ತಗೊಂಡು ಆ ಪಾತ್ರೆಯಲ್ಲಿರುವ ಬರೀ ಸಾರನ್ನು ಮಾತ್ರ, ಸಾರಿದೆ ಅಲ್ವಾ ಅದನ್ನು ಮಾತ್ರ ಒಂದು ಪಾತ್ರೆಗೆ ಅದನ್ನು ತೆಕ್ಕೊಳ್ಳೋಣ. ನೋಡಿ ಹೀಗೆ ತೆಕ್ಕೋಬೇಕು. ಮಕ್ಕಳು ಇರಬೇಕಾದ್ರೆಲ್ಲ ತುಂಬ ಹುಷಾರಾಗಿ ಮಾಡಿ. ಕೆಲವೊಮ್ಮೆ ತುಂಬ ಕಷ್ಟ ಅನಿಸುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿರುವಾಗ ಈ ಥರ ಬಿಸಿ ವಸ್ತುಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಸಾಂಬಾರು ತೆಗ್ದಿದ್ದೀನಿ. ಈಗ ಪಲ್ಯನೇ ಬೇರೆ ತಗೊಂಡು ಸಾಂಬಾರೇ ಬೇರೆ ಆಗಿದೆ. ಈಗ ನಾವು ಈ ಸಾಂಬಾರಿಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇಷ್ಟಾದರೆ ಸಾಕು. ಅದರಲ್ಲಿರೋ ಮತ್ತೇನು ಗೊತ್ತಾ, ಸಾಂಬಾರಲ್ಲಿರೋವಂಥ ಅದೆಲ್ಲ ಕಾಲು ಮತ್ತು ಸ್ಕಿನ್ನೆಲ್ಲ ಇದ್ದರೆ ಈ ಸಾಂಬಾರಿಗೆ ಹಾಕ್ಕೊಳ್ಳಿ. ಆವಾಗ ಅದು ಸಾಂಬಾರಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಬೇಕಲ್ವ ಅದಕ್ಕೂ ಕೂಡ. ಅದಕ್ಕೆ ನೋಡಿ ಕಾಲೆಲ್ಲ ತೆಗೆದು ಸಾಂಬಾರಿಗೆ ಹಾಕ್ಕೊಳ್ಳಿ. ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊತೀನಿ. ಈಗ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡೋಣ. ಈಗ ನೋಡಿ ನಾನು ತೆಗೆದಿಟ್ಕೊಂಡಿದ್ದೀನಲ್ವ ಖಾರನ, ಅದನ್ನು ಇದಕ್ಕೆ ಹಾಕ್ತೀನಿ. 4 ಸ್ಪೂನ್ ಖಾರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೇನಂದರೆ ಅಗಲವಾದ ಪಾತ್ರ ಆದರೆ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಈಗ ಅಡುಗೆ ಅರಿಶಿನ ಖಾರದ ಪುಡಿ ಇದೆಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ರೆಡ್ ಚಿಲ್ಲಿ ಪೌಡರ್
ಹಾಗೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಚಿಕನ್ ಮಸಾಲ ತಗೊಂಡಿದ್ದೀನಿ. ನಿಮಗೆ ಯಾವ ಚಿಕನ್ ಮಸಾಲ ಇಷ್ಟ ಅದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಚಿಕನ್ ಮಸಾಲ ತಗೊಂಡು ನಾನು ಅದರಲ್ಲಿ ಪೂರ್ತಿ ಚಿಕನ್ ಮಸಾಲ ಹಾಕಲ್ಲ, 1 ಸ್ಪೂನಷ್ಟು ಹಾಕ್ತೀನಿ. ಇದಕ್ಕೆ ಪೂರ್ತಿ ಹಾಕಲಿಕ್ಕೆ ಹೋಗಬೇಡಿ, ಬೇಕಾದರೆ ನಿಮ್ಗೆ ತುಂಬ ಮಾಡೋದಾದರೆ ಹಾಕಿ, ಆಪ್ಷನಲ್ಲು. ನಾನು ಜಾಸ್ತಿ ಹಾಕಲ್ಲ, 1 ಸ್ಪೂನಷ್ಟು ಹಾಕಿದ್ದೀನಿ. ಯಾಕಂದರೆ ಅದರಲ್ಲೂ ಮತ್ತು ಸಾಲ್ಟೆಲ್ಲ ಅಂಶ ಎಲ್ಲ ಇರುತ್ತೆ, ನೋಡಿ ಹಾಕ್ಕೊಳ್ಳಿ ಸಾಲ್ಟ್. ಈಗ ಮೊದಲಿಗೆ ಫ್ರೈ ಮಾಡಿ ಇಟ್ಟಿದ್ದೀವಲ್ವ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ, ಅದನ್ನು ಇದಕ್ಕೇ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಚ್ಚಿ ಇದು ಸ್ವಲ್ಪ ಸ್ಮೆಲ್ ಹಸಿ ವಾಸನೆ ಹೋಗಬೇಕು. ಯಾಕಂದರೆ ನಾವು ಸ್ವಲ್ಪ ಖಾರ ಮಿಕ್ಸ್ ಮಾಡಿದ್ದೀವಲ್ಲ, ಖಾರ ಯಾಕೆ ಹಾಕಿದ್ದು ಅಂದರೆ ಇದು ನಾವು ಕಾಯಿ ತುರಿ ಹಾಕಿರ್ತೀವಿ, ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಹಾಕಬೇಕು. ಅದಕ್ಕೋಸ್ಕರ ಮತ್ತು ಪೀಸ್ ಕೂಡ ಖಾಲಿ ಮತ್ತು ಸೈಡಿಂದನೇ ಸೌಟ್ ಹಾಕಿ, ಯಾಕಂದರೆ ಪೀಸಸ್ ಎಲ್ಲ ಪುಡಿ ಆಗಲಿಕ್ಕೆ ಬಿಡಬೇಡಿ. ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ. ಅದಕ್ಕೋಸ್ಕರವಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ನೋಡಿ ಮೇಲ್ಗಡೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಈಗ ಇದು ಆಲ್ಮೋಸ್ಟ್ ಆದಾಗಿದೆ, ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಮಸಾಲೆ ಎಲ್ಲ ಇದನ್ನು ಮಾತ್ರ ಸಾಲ್ಟ್ ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಸೈಡಲ್ಲಿ ಹಾಕಿ, ಬೆಂದಿರುತ್ತೆ. ಇದು ನೋಡಿ ಚೆನ್ನಾಗಿ ಮಗ್ಚಿದ್ದೀನಲ್ವ, ಮಗ್ಚಿ ಇದು ಆಲ್ಮೋಸ್ಟ್ ಈಗ ಚೆನ್ನಾಗಿ ಆಗ್ತಾ ಬಂದಿದೆ. ಮತ್ತು ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡಿರ್ತೀವಲ್ವ, ಕೊಬ್ಬರಿ ಎಣ್ಣೆ ಇದೆ ಅಲ್ವಾ, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವ, ಹಾಗಾಗಿ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆ ಎಣ್ಣೆ ಎಲ್ಲ ಹೀರ್ಕೋಬೇಕು, ಚಿಕನ್ ಪೀಸ್ ಇದೆಲ್ಲ ಎಣ್ಣೆಯನ್ನೆಲ್ಲ ಚೆನ್ನಾಗಿ ಹೀರ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಈಗ ಆ ಎಣ್ಣೆ ಎಲ್ಲ ಬಿಡಬೇಕು, ಚಿಕನ್ನು ಎಣ್ಣೆಯಲ್ಲಿ ಫ್ರೈ ಆಗಿ ಆ ಕೊಬ್ಬರಿ ಎಣ್ಣೆ ಇದೆ ಅಲ್ವಾ ಅದ್ರದ್ದು ಇದು ಬಿಡಬೇಕು, ಅದು ಫುಲ್ಲು ಎಣ್ಣೆ ಬಿಟ್ಟು ಬಿಡಬೇಕು, ಆವಾಗ ಅದು ಚೆನ್ನಾಗಿ ಇಳ್ಕೊಂಡಿದೆ ಅಂತ. ನೋಡಿದ್ರಲ್ಲ ಹೇಗೆ ಚಿಕನ್ ಸುಕ್ಕ ಮಾಡ್ಬೋದು ಅಂತೇಳಿ. ಈಗ ನಾನು ಇದಕ್ಕೆ ಮೊದಲೇ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪಿದೆಲ್ಲ ಕೊನೆಯದಾಗಿ ಇದನ್ನು ಇದಕ್ಕೆ ಹಾಕ್ಕೊತೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಾದ್ರು ಬಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಈಸಿ ಆಗುತ್ತೆ. ಈ ಕಡೆ ಸಾರಿಗೆ ಸಾರು ಆಗುತ್ತೆ, ಈ ಕಡೆ ನೀವು ಸುಕ್ಕಕ್ಕೆ ಸುಕ್ಕನೂ ರೆಡಿ ಆಗುತ್ತೆ. ಯಾವುದೇ ಟೆನ್ಷನ್ ಇರೋದಿಲ್ಲ. ಈಗ ಅಲ್ವಾ ಟೇಸ್ಟ್ ಇರುತ್ತೆ. ಈ ಕಡೆ ಅವರಿಗೂ 2 ಐಟಮ್ ಮಾಡಿದಾರಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ಮೇಲ್ಗಡೆಗೆ, ಯಾಕಂದರೆ ನಾನು ಆಲ್ರೆಡಿ 2 ಸ್ಪೂನಷ್ಟು ಹಾಕಿದ್ದೀನಿ ಸಾಲ್ಟು. ಈಗ ಒಂದು ಲೈಟಾಗಿ, ಯಾಕಂದರೆ ಕಾಯಿ ತುರಿ ಮತ್ತು ಮಸಾಲೆ ಎಕ್ಸ್ಟ್ರಾ ಹಾಕಿರ್ತೀವಿ, ಅದಕ್ಕೆ ಮತ್ತು ಚಿಕನ್ ಮಸಾಲ ಹಾಕಿರ್ತೀವಿ, ಅದರಲ್ಲೂ ಕೂಡ ಸಾಲ್ಟಿನ ಅಂಶ ಇರುತ್ತೆ ಚಿಕನ್ ಮಸಾಲದಲ್ಲಿ. ಅದಕ್ಕೆ ನಾನು ಹೇಳಿದ್ದು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು ಅಂತ. ತುಂಬ ಉಪ್ಪಾದರೆ ತಿನ್ನಲಿಕ್ಕಾಗಲ್ಲ, ಸಪ್ಪೆ ಆದರೂ ಬೇಕಾದರೆ ಉಪ್ಪು ಹಾಕ್ಕೊಂಡು ತಿನ್ಬೋದು.
ಇದೀಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವಾ, ನಾವು ಸುಕ್ಕಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸಿದ್ವಲ್ಲ ಆವಾಗಲೇ, ಅದೆಲ್ಲ ನೋಡಿ ಈಗ ಚಿಕನಿಂದ ಹೊರಗಡೆ ಎಲ್ಲ ಬಿಟ್ಟಿದೆ. ಇಷ್ಟ ಆದರೆ ಇದು ಆಲ್ಮೋಸ್ಟ್ ಆಗಿದೆ ಅಂತ. ಈಗ ನಾನು ಗ್ಯಾಸ್ ಆಫ್ ಮಾಡಿ, ಮತ್ತು ಇಲ್ಲಿ ಮೇಲ್ಗಡೆ ಮುಚ್ಚಬೇಕಾದ್ರೆ ಫುಲ್ ಮುಚ್ಚಿ ಇಡಬೇಡಿ, ಸ್ವಲ್ಪ ಅರ್ಧ ಬಾಯಿ ತೆಗೆದು ಕ್ಲೋಸ್ ಮಾಡಿ ಇಡಿ. ಯಾಕಂದರೆ ಅದು ನಾವು ಕಾಯಿ ತುರಿ ಹಾಕಿರೋದ್ರಿಂದ ಫುಲ್ ಮುಚ್ಚಿಬಿಟ್ರೆ ಅದು ಹಾಳಾಗ್ಬೋದು. ಅದಕ್ಕೋಸ್ಕರ ಸೇಫ್ಟಿ ನೋಡೋದು ನಾವು ಒಳ್ಳೆಯದಲ್ವ, ಅದಕ್ಕೇ ಬೇಕಾದರೆ ಊಟದ ಟೈಮಲ್ಲಿ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು ಆರೋದ್ರೆ. ನೋಡಿ ಈ ಕಡೆ ಚಿಕನ್ ಸಾಂಬಾರು ಇದೆ, ಈ ಕಡೆ ಚಿಕನ್ ಸುಕ್ಕನೂ ಇದೆ. ಇದು ಚಪಾತಿ, ಪೂರಿಗೆ ಮತ್ತು ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ತಿಂದು ಹೇಗಿದೆ ಅಂತ ಹೇಳಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಾಡಿ ತಿಂದು ಹೇಗಿದೆ ಅಂತೇಳಿ ಕಾಮೆಂಟ್ಸ್ ಹಾಕಿ. ಏನಾದರೂ ಮಾಡಿದ್ರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್.